ಎಲ್ರಿಗೂ ನಮಸ್ಕಾರ. ಶ್ರೀ ಕಿಚನ್ಸ್ಗೆ ಸ್ವಾಗತ. ಇವತ್ತು ಸುಂಡೆಕಾಯಿಂದ ಒಂದು ಚಟ್ನಿ ಮಾಡೋಣ. ಇದು ನಮ್ಮ ಊರ ಕಡೆ ಎಲ್ಲ ತುಂಬ ತಿಂತಾರೆ. ಈ ಸಾಮಾನ್ಯ ಖಾಲಿ ಸೈಟಲ್ಲೆಲ್ಲ ಬಿಟ್ಟಿರುತ್ತೆ ಇದು ಈ ಥರದ್ದು. ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜ್ವರ ಬಂದಾಗೆಲ್ಲ ಮಾಡಿಕೊಟ್ರೆ ತುಂಬ ನಾಲಿಗೆಗೆಲ್ಲ ತುಂಬ ಒಳ್ಳೆಯದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡೋಣ. ಇದರಲ್ಲಿ ಸಾಂಬಾರು, ಪಲ್ಯ ಎಲ್ಲ ಮಾಡ್ತಾರೆ. ಪಲ್ಯ ಸಾಂಬಾರಿಗೆಲ್ಲ ಏನಂದರೆ ಜಜ್ಜಿ ಹಾಕಬೇಕು. ಇದು ಒಳಗಡೆ ಬೀಜ ಇರುತ್ತಲ್ಲ, ಕಹಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪ್ಯಾನಲ್ಲಿ ಇದನ್ನು ಹುರಿಯೋಣ. ಇದು ಆಗ್ತಾಯಿದೆ. ಈಗ 1 ಸ್ಪೂನ್ ಉದ್ದಿನಬೇಳೆ, ಮೆಣಸಿನ್ಕಾಯಿ ಎಲ್ಲ ಇದ್ರ ಜೊತೆಗೆ ಹಾಕೋಣ. ಸ್ವಲ್ಪ ಇರೋದ್ರಿಂದ ಸಪ್ರೇಟ್ ಏನು ಬೇಡ. ಉದ್ದಿನಬೇಳೆ ಹಾಕ್ತಿದ್ದೀನಿ 1 ಸ್ಪೂನ್, 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಖಾರ ಸ್ವಲ್ಪ ಇದ್ದಿರ್ಬೇಕು, ಯಾಕೆಂದರೆ ಸ್ವಲ್ಪ ಕಹಿ ಬರುತ್ತೆ, ಸ್ವಲ್ಪ ಜಾಸ್ತಿ ಇಲ್ಲ. ಕರಿಬೇವು ಒಂದು ಕಡ್ಡಿ. ಈಗ ಸಾಕು, ಆಫ್ ಮಾಡೋಣ. ಆಫ್ ಮಾಡಿ ತೆಂಗಿನಕಾಯಿ ತುರಿ ಇದಕ್ಕೆ ಹಾಕ್ತೀನಿ. ತೆಂಗಿನಕಾಯಿ ಏನು ಜಾಸ್ತಿ ಬೇಯೋದು ಬೇಡ, ಅದು ಇದ್ರದ್ದು ಹೀಟ ಸಾಕು ಅದಕ್ಕೆ. ಈ ಥರ ವೈಟ್ ಆದರೆ ಆಗಿದೆ ಅಂತ. ಕಾಯಿ ತುರಿನೂ ಇದೆ ಹಾಕ್ಬಿಡ್ತೀನಿ ಮೇಲಷ್ಟೇ, ಅದೇನು ಬೇಯಿಸಷ್ಟಿಲ್ಲ. ಇದಿಷ್ಟು ಬೆಳ್ಳುಳ್ಳಿ, ಅದನ್ನು ರುಬ್ಬೋ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಅದು ಬಿಸಿ ಒಗ್ಗರಣೆ ಬಿಸಿದಕ್ಕೆ ಹಾಕೋದು ಬೇಡ. ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಅದಕ್ಕೆ ಸಾಸಿವೆ, ಎಣ್ಣೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಇಷ್ಟೇ, ಇನ್ನೇನು ಬೇಡ. ಸಾಸಿವೆ ಸಿಡಿತಾ ಇದೆ. ಸಾಕು, ಆಫ್ ಮಾಡೋಣ. ಈಗ ರುಬ್ಬೋಣ. ಈಗ ರೆಡಿಯಾಗಿದೆ ಚಟ್ನಿ. ದೋಸೆ, ರೊಟ್ಟಿ, ಆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು. ಎಲ್ಲಾದರೂ ಸಿಕ್ಕಿದರೆ ಒಂದು ಸಲ ನೀವು ಮಾಡಿ ನೋಡಿ, ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಹೆಲ್ದಿ ಫುಡ್ ಇದು. ಹಾಗೆಯೇ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.